ನಿನ್ನೆ ಸಿದ್ದರಾಮಯ್ಯ ಅವರು ಇಷ್ಟು ವರ್ಷ ಅರಸು ಅವ್ರದ್ದು ರೆಕಾರ್ಡ್ ಬ್ರೇಕ್ ಇತ್ತು, ಅದನ್ನು ನಿನ್ನೆ ಬ್ರೇಕ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಒಳ್ಳೇದು ಸರ್, ಒಳ್ಳೇದು. ಒಳ್ಳೆಯದು. ಒಬ್ಬ ಹಿಂದುಳಿದ ನಾಯಕರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಒಬ್ಬ ಕರ್ನಾಟಕ ರಾಜ್ಯದಲ್ಲಿ ಅವ್ರದ್ದೇ ಈಗ ಫಸ್ಟು ಮುಖ್ಯಮಂತ್ರಿ ಆಗಿರೋದು ಈಗ. ಅದು ಒಳ್ಳೆಯದು ಸರ್. ಇವಾಗ ಸಿದ್ದರಾಮಯ್ಯ ಅವರು ಹಲವಾರು ಯೋಜನೆಗಳನ್ನು ತಂದಿದ್ರು, ಅದರಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಅದರಿಂದ ಮೊದಲೆಲ್ಲ ಆಟೋದವರೆಲ್ಲ ಜಾಸ್ತಿ ಇದು ಮಾಡ್ತಾಯಿದ್ದಾರೆ, ನಮಗೆ ಶಕ್ತಿ ಯೋಜನೆಯಿಂದ ಜನ ಬರ್ತಾ ಇಲ್ಲ ಅಂತೇಳಿ. ಹೌದು ಸರ್, ಈ ಸತ್ಯವಾದ ಮಾತಿದು. ಯಾಕಂದರೆ 2 ವೀಲರು 3 ವೀಲರು ಈ ಟ್ಯಾಕ್ಸ್ಗಳು ಬಿಟ್ಟಾಗಿಂದ ತುಂಬ ಬಿಸ್ನೆಸ್ಸಿಗೆ ಏಟಾಗಿದೆ. ಆ್ಯಕ್ಚುಲಿ 2 ವೀಲರ್ ರ್ಯಾಪಿಡ್ ಬಿಟ್ಟ ಮೇಲಂತೂ ತುಂಬ ಕಷ್ಟ ಆಗಿದೆ. EMI ಕಟ್ಟೋದು, ಬಾಡಿಗೆ ಕಟ್ಟೋದು, ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ. ಇಲ್ಲ, ಮೊದಲ ಥರ ಏನು ಬಿಸ್ನೆಸ್ ಇಲ್ಲ ಈಗ. ಆಟೋದವ್ರಿಗಾಗಲಿ ಕಾರ್ಗಾಗಲಿ ಭಾಳ ಕಷ್ಟ ಇದೆ ಸ್ವಲ್ಪ ಈಗ. ಸಿದ್ದರಾಮಯ್ಯ ಅವರು ಯಾವುದಾದ್ರೂ ಯೋಜನೆಗಳು ನಿಮಗೆ ಹೆಲ್ಪ್ ಆಗಿದಾವ? ಇಲ್ಲ ಸರ್, ನಮ್ಗೆ ಯಾವುದು ತೊಗೊಂಡಿಲ್ಲ ಸರ್. ನಾವು ಯಾವುದನ್ನು ಯಾವುದು ತೊಗೊಂಡಿಲ್ಲ ಸರ್. ಅನ್ನ ಭಾಗ್ಯ ಆಯಿತು? ಇಲ್ಲ ಸರ್, ಯಾವುದು ತೊಗೊಂಡಿಲ್ಲ. ನಮ್ಮದು ಯಾವುದು ಬರ್ತಾ ಇಲ್ಲ. ಹೌದಾ ಸರ್? ಇಲ್ಲ ಸರ್, ಯಾಕೆ ಬರ್ತಾ ಇಲ್ಲ? ಸಮಸ್ಯೆ ನಾವು ಯಾವ ಮಾಡಿಸಿಲ್ಲ ಸರ್, ನಮ್ಗೆ ಬರ್ತಾ ಇಲ್ಲ. ಹೌದಾ ಸರ್? ಇವಾಗ ನೀವು ತಗೋಬೇಕಿತ್ತಲ್ಲ ಅದನ್ನು? ತಗೋಬೇಕೆ ಸರ್, ನಮ್ಗೆ ಇವೇ ಬೆಳಗ್ಗೆ ಎದ್ರೆ ಬರೋದು ಹೋಗೋದು ಇದೇ ಆಗೋಗುತ್ತೆ. ಯಾವುದು ಬರ್ತಾ ಇಲ್ಲ ಸರ್ ನಮಗೇನು ಯಾವುದು. ಸರ್, ಇವಾಗ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವ್ರದ್ದು CMಗಾಗಿ ಹಲವಾರು ಪಕ್ಷದಲ್ಲಿ ಕಿತ್ತಾಟಗಳಾಗ್ತಾ ಇದ್ದಾವೆ ಅಂತ ಇದು ರೂಮರ್ ಮಾಡ್ತಿದ್ದಾರೆ. ಅದರಲ್ಲಿ ಇವಾಗ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರಿಗೆ ಸ್ಥಾನ ಬಿಟ್ಕೊಡ್ಬೇಕಾ, ಇಲ್ಲ ಅವರೇ 5 ವರ್ಷ ಸಂಪೂರ್ಣ CM ಅಲ್ಲ, ಈಗ ಆಗೋಗಿದೆ. ಕಿತ್ತಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಲ್ವಾ? ಕಿತ್ತಾಡೋದ್ರಿಂದ ಏನು ಉಪಯೋಗ ಇರಲ್ಲ. ಅವರೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇವಾಗ CM ಅವ್ರಿಗೆ ಬಿಟ್ಟು CM ಅವರು DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಅನಿಸುತ್ತಾ? ಇಲ್ಲ, ಅದು ಅವರು ಏನೇನು ಮಾತಾಡ್ಕೊಂಡಿದ್ದಾರೆ ಸರ್, ನಾವು ಏನು ಗೊತ್ತಿದೆ ಹೇಳಿ ಅಲ್ವಾ? ಅವ್ರದ್ದು ಹೈಕಮಾಂಡ್ ಇರುತ್ತೆ, ಅವ್ರದ್ದು ಇರುತ್ತೆ. ಅವ್ರು ಏನು ಮಾತಾಡ್ಕೊಂಡ್ರೆ ನಮಗೇನು ಗೊತ್ತಿರಲ್ಲ. ಒಂದು ಸತಿ ಮಾತಾಡಿದ್ದೀವಿ ಅಂತಾರೆ, ಒಂದು ಸರಿ ಇಲ್ಲ ಅಂತಾರೆ. ಅವ್ರವ್ರು ಹೊಂದಾಣಿಕೆ ಮಾಡ್ಕೊಂಡು ಅದೇನು ಅನ್ನೋದು ಅವ್ರು ಬಗೆಹರಿಸ್ಕೊಳ್ಬೇಕಷ್ಟೇ. ನಮ್ಮಂಥದ್ದು ನಮ್ಮದು ಹೇಳಿದ್ರೆ ನಾವು ಕೇಳ್ತಾರೆ ಅವರು ಅಲ್ವಲ್ಲ.